ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ವೈರಾಗ್ಯ ಮೂರ್ತಿ ಅಕ್ಕ ಮಹಾದೇವಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. 12ನೇಯ ಶತಮಾನದ ಇತಿಹಾಸವನ್ನು ಅವಲೋಕಿಸಿದರೆ ಈ ಕಾಲದಲ್ಲಿ ಬಸವಾದಿ ಶಿವಶರಣರು ಕೈಕೊಂಡ ತ್ರಿವಿಧ ಕ್ರಾಂತಿಯು ಮೈಲುಗಲ್ಲಾಗಿ ನಿಂತು ಎಲ್ಲರ ಗಮನ ಸೆಳೆಯುತ್ತದೆ. ಇಡೀ ಮಾನವ ಸಮಾಜವನ್ನು ಮೇಲು ಕೀಳೆನ್ನದೆ ಒಗ್ಗೂಡಿಸಿ ಏಕದೇವೋಪಾಸನೆಯನ್ನು ಬೋಧಿಸಿ ಪುರುಷರಂತೆ ಮಹಿಳೆಯರಿಗೂ ಕೂಡ ತಮ್ಮ ಮನದಾಳದ ಭಾವ, ನೋವು, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಮುಕ್ತ ಅವಕಾಶವಿತ್ತು. ಕೇವಲ ಮನೆಗೆಲಸಕ್ಕೆ ಮಾತ್ರ ಸೀಮಿತವಾಗಿದ್ದ ಮಹಿಳೆಯ ಕಾರ್ಯಕ್ಷೇತ್ರವನ್ನು ಪ್ರಾಪಂಚಿಕ ಪಾರಮಾರ್ಥಿಕ ವಲಯದವರೆಗೂ ವಿಸ್ತರಿಸಿದರು. ಹೀಗೆ ಮಹಿಳೆಯರಿಗೆ ನೀಡಿದ ಅವಕಾಶಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಒಂದಾಗಿತ್ತು. ಇದನ್ನು ಸದುಪಯೋಗಪಡಿಸಿಕೊಂಡ ಅಕ್ಕ ಮಹಾದೇವಿ, ಸತ್ಯಮ್ಮ, ಮುಕ್ತಾಯಕ್ಕ, ನೀಲಾಂಬಿಕೆ, ಆಯ್ದಕ್ಕಿ ಲಕ್ಕಮ್ಮ ಹೀಗೆ ಅನೇಕ ಶರಣೆಯರು ತಮ್ಮ ಅನುಭವಗಳ ಸಾರವನ್ನು ಯಾವುದೇ ಕಟ್ಟುಕಟ್ಟಳೆ ಇಲ್ಲದಂತೆ ಸರಳವಾದ ಕನ್ನಡ ಭಾಷೆಯಲ್ಲಿ ವಚನ ಮಾಧ್ಯಮದ ಮೂಲಕ ಮನಸ್ಸಿಗೆ ನಾಟುವಂತೆ ವಚನಗಳನ್ನು ರಚನೆ ಮಾಡಿದ್ದಾರೆ. ಇಂತಹವರ ಸಾಲಿನಲ್ಲಿ ಮುಕುಟಮಣಿಯಂತೆ ಕಂಗೊಳಿಸುವ ಮಹಿಳಾ ರತ್ನವೇ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ 12ನೇಯ ಶತಮಾನದ ಪ್ರಸಿದ್ಧ ವಚನಗಾರ್ತಿಯಾಗಿದ್ದು, ಕ್ರಿಸ್ತಶಕ ಸುಮಾರು 1160ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬ ಗ್ರಾಮದ ಶರಣ ದಂಪತಿಗಳಾದ ನಿರ್ಮಲ ಶೆಟ್ಟಿ ಹಾಗೂ ಸುಮತಿ ಅವರ ಮಗಳಾಗಿ ಜನಿಸುತ್ತಾರೆ. ಭಗವಂತ ಮತ್ತು ಭಕ್ತಿಯಲ್ಲಿ ಲೀನಳಾದ ಅಕ್ಕ ಮಹಾದೇವಿ ಶರಣ ಸತಿ ಲಿಂಗಪತಿ ತತ್ವಕ್ಕೆ ಒಳಗಾಗಿ ಸಾಂಪ್ರದಾಯಿಕ ಬದುಕನ್ನು ತಿರಸ್ಕರಿಸಿ ಆಧ್ಯಾತ್ಮಿಕ ಬದುಕನ್ನು ಆಯ್ಕೆ ಮಾಡಿಕೊಂಡು ಕೇಶಾಂಬರೆಯಾದವಳು ಅಕ್ಕ ಮಹಾದೇವಿ. ವೀರ ವೈರಾಗ್ಯವನ್ನು ತಡೆದು ಆಧ್ಯಾತ್ಮದ ಮೇರು ಶಿಖರವನ್ನೇರಿದ ಅಕ್ಕ ಮಹಾದೇವಿ ಪರಮ ವೈರಾಗ್ಯ ನಿಧಿ ಅಲ್ಲಮಪ್ರಭು, ಭಕ್ತಿ ಭಂಡಾರಿ ಬಸವೇಶ್ವರ, ಶಿವಯೋಗಿ ಸಿದ್ದರಾಮಯ್ಯ, ಷಟಸ್ಥಲ ಜ್ಞಾನಿ ಚನ್ನಬಸವಣ್ಣ ಮುಂತಾದ ಮಹಾಶರಣರಿಂದ ನಮೋ ನಮೋ ಎನಿಸಿಕೊಂಡು ಕಿರಿಯ ವಯಸ್ಸಿಗೆ ಜಗದಕ್ಕನಾಗಿ ನಿಂತದ್ದು ಅವಳ ಹಿರಿಮೆ ಗರಿಮೆಗಳಿಗೆ ಸಾಕ್ಷಿಯಾಗಿದೆ. ಜ್ಞಾನ ವೈರಾಗ್ಯಗಳ ಜೊತೆಗೆ ಅಂದಿನ ಕಾಲಕ್ಕೆ ಅಪರೂಪವಾದ ಧೈರ್ಯ, ಮನೋಬಲಗಳು ಆಕೆಯ ವ್ಯಕ್ತಿತ್ವಕ್ಕೊಂದು ವಿಶೇಷತೆಯನ್ನು ನೀಡಿವೆ. ಅಕ್ಕ ಮಹಾದೇವಿಯು ಪ್ರಪ್ರಥಮ ಮಹಿಳಾ ಕವಿಯಿತ್ರಿಯೂ ಹೌದು. ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಲ್ಲಿ ವಚನ ಸಾಹಿತ್ಯಕ್ಕೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ. ಇವರು ರಚಿಸಿದ 365ಕ್ಕೂ ಹೆಚ್ಚು ವಚನಗಳು ಲಭ್ಯವಿದ್ದು, ಇವಲ್ಲದೆ ಯೋಗಾಂಗ ತ್ರಿವಿಧಿ, ಮಂತ್ರಗೋಪ್ಯಗಳೆಂಬ ಕೃತಿಗಳನ್ನು ರಚಿಸಿರುವುದು ತಿಳಿದುಬರುತ್ತದೆ. ಶರಣರಿತ್ತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅರ್ಥಪೂರ್ಣವಾಗಿ ಬಳಸಿಕೊಂಡಿದ್ದ ಅಕ್ಕ ಮಹಾದೇವಿಯ ವಚನಗಳ ರಚನೆಗಳು ಆಕೆಯ ಜೀವನ ದರ್ಶನದೊಂದಿಗೆ ಮಿಳಿತವಾಗಿವೆ. ಮಹಿಳೆಯರಿಗೆ ಮುಕ್ತ ಅವಕಾಶವೇ ಇಲ್ಲದ ಕಾಲದಲ್ಲಿ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಮೊದಲು ಧ್ವನಿ ಎತ್ತಿದ ಹೋರಾಟಗಾರ್ತಿ ಅಕ್ಕ ಮಹಾದೇವಿ. ಭಾರತೀಯ ಸಮಾಜದಲ್ಲಿ ಪ್ರತಿಯೊಂದು ಹೆಣ್ಣು ಅವಳ ಗಂಡನ ಹೆಸರಿನಿಂದಲೇ ಗುರುತಿಸಿಕೊಳ್ಳಬೇಕು ಎಂಬ ನಿಯಮವಿತ್ತು. ಹೀಗಿರುವಾಗ ಸಂಸಾರ ತೊರೆದು ಭವಿತನದಿಂದ ಭಕ್ತಿಯೆಡೆಗೆ ಸಾಗಿದ ಅಕ್ಕ ಮಹಾದೇವಿ ಸಮಾಜದ ಕಲ್ಪನೆಯಲ್ಲಿದ್ದವಳು. ಹೀಗಿದ್ದಾಗ ಒಮ್ಮೆ ಅನುಭವ ಮಂಟಪದಲ್ಲಿ ಚರ್ಚೆ ನಡೆಯುತ್ತಿರುವ ಸಮಯದಲ್ಲಿ ಅಕ್ಕ ಮಹಾದೇವಿಯ ಆಗಮನವಾಗುತ್ತದೆ. ಆಗ ಮಡಿವಾಳ ಮಾಚಿದೇವರು ಎದ್ದು ನಿಂತು ಬಸವಣ್ಣನವರಿಗೆ ಬುದ್ಧಿ ಉಡುತಡಿಯ ಮಹಾದೇವಿ ಅಕ್ಕನವರು ಆಗಮಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ. ಆಗ ಬಸವಣ್ಣನವರು, ಮಾಚಿದೇವರೇ, ಮಹಾದೇವಿಯವರನ್ನು ಮರ್ಯಾದೆಯಿಂದ ಕರೆತನ್ನಿ ಎಂದು ಹೇಳುತ್ತಾರೆ. ಅನುಭವ ಮಂಟಪದಿ ಒಳಬಂದ ಅಕ್ಕ ಮಹಾದೇವಿಯು ಪ್ರಭುದೇವರ ಶ್ರೀ ಶರಣಗಳಿಗೆ ಶರಣು ಶರಣಾರ್ಥಿ ಎನ್ನುತ್ತಾಳೆ. ಆಗ ಅಲ್ಲಮ ಪ್ರಭುಗಳು, ನಿಲ್ಲು, ತುಂಬು ಯೌವನದ ಸತಿ ನೀನು, ಇತ್ತಲೇಗೆ ಬಂದೆಯವ್ವ. ಸತಿ ಎಂದರೆ ಮುನಿಯುವರು ನಮ್ಮ ಶರಣರು. ನಿನ್ನ ಪತಿಯ ಹೆಸರ ಹೇಳಿದರೆ ಬಂದು ಕುಳ್ಳಿರು.
ಅಲ್ಲವಾದರೆ ತೆರಳುತ್ತಾಯೆ. ನಮ್ಮ ಶರಣರ ಸಂಘ ಸುಖದಲ್ಲಿ ಸನ್ನಿಹಿತವ ಬಯಸುವೆಯಾದರೆ ನಿನ್ನ ಪತಿಯ ಹೆಸರ ಹೇಳ ಎಲೆ ಅವ್ವ, ಅಲ್ಲವಾದರೆ ನಿನಗೆ ಇಲ್ಲಿ ಸ್ಥಳವಿಲ್ಲ ಎನ್ನುತ್ತಾರೆ. ಆಗ ಅಕ್ಕ ಮಹಾದೇವಿಯು, ಹರನೇ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದೆ ನೋಡ. ಎನ್ನ ಜನ್ಮ ಜನ್ಮಾಂತರದ ಬಯಕೆ ಆ ಶಿವನೇ ಗಂಡನಾಗಬೇಕೆಂಬುದು ಅದು ಈ ಜನ್ಮದಲ್ಲಿ ಸಿದ್ಧಿಸಿದೆ. ಗುರು ನನ್ನನ್ನು ಚೆನ್ನ ಮಲ್ಲಿಕಾರ್ಜುನನಿಗೆ ವಿವಾಹ ಮಾಡಿಕೊಟ್ಟಿದ್ದಾನೆ. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವನಿಗನಾದ. ಆನು ಮಧುವನ ಗಿತ್ತಿಯಾದೆನು. ಈ ಭುವನವೆಲ್ಲವರೆಯಲು ಅಸಂಖ್ಯಾತರೆನ್ನ ತಾಯಿ ತಂದೆಗಳು ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯವಪ್ಪ ವರನನ್ನು ನೋಡಿ. ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನನೇ ಗಂಡನೆನಗೆ, ಮಿಕ್ಕಿನ ಲೋಕದ ಗಂಡರೆನಗೆ ಸಂಬಂಧವಿಲ್ಲವಯ್ಯ ಪ್ರಭುವೇ ಎಂದು ಗಟ್ಟಿ ಧ್ವನಿಯಲ್ಲಿ ಚೆನ್ನ ಮಲ್ಲಿಕಾರ್ಜುನನೇ ನನ್ನ ಪತಿ ಎಂದು ಹೇಳುತ್ತಾಳೆ. ಆಗ ಮತ್ತೆ ಅಲ್ಲಮ ಪ್ರಭುಗಳು, ಈ ಮಾತಿನ ಚಮತ್ಕಾರವನ್ನು ನಮ್ಮ ಶರಣರು ಮೆಚ್ಚಲಾರರು ಮಹಾದೇವಿ. ನಿನ್ನ ಚರಿತ್ರೆಯನ್ನು ಲೋಕ ತಿಳಿಯದೆಂದು ಭಾವಿಸಬೇಡ. ನೀನು ಲಗ್ನವಾದ ಕೌಶಿಕನ ಮೇಲೆ ತಪ್ಪನ್ನು ಹೊರಿಸಿ ಅರಮನೆಯನ್ನು ಬಿಟ್ಟು ನಿರ್ವಾಣ ಶರೀರಿಯಾಗಿ ಹೊರಟು ಬಂದಿರುವೆ ಎಂಬ ಮಾತು ನಿಜವೇ? ಪತಿಯ ಮೇಲೆ ತಪ್ಪನ್ನು ಹೊರಿಸಿ ಬರುವ ಸತಿ ಧರ್ಮವನ್ನು ಈ ನಮ್ಮ ಶರಣರು ಮೆಚ್ಚಲಾರರು ಎನ್ನುತ್ತಾರೆ. ಆಗ ಇದಕ್ಕೆ ಪ್ರತಿಯಾಗಿ ಅಕ್ಕ ಮಹಾದೇವಿ ಹೇಳುತ್ತಾಳೆ, ನನ್ನ ಮದುವೆಯ ಕಥೆಯನ್ನು ಪ್ರಪಂಚ ಹೇಗಾದರೂ ತಿಳಿದುಕೊಂಡಿರಲಿ. ನಾನು ಮೊದಲಿನಿಂದಲೂ ಚೆನ್ನ ಮಲ್ಲಿಕಾರ್ಜುನನಿಗೆ ಮೀಸಲು ಹೆಣ್ಣು. ಸಾವ ಕೆಡುವ ಗಂಡಂದಿರನೆಂದೂ ಬಯಸಿದವಳಲ್ಲ. ಸೀಮೆಯಿಲ್ಲದ ನಿಸ್ಸೀಮ ಚೆಲುವನಿಗೆ ಮಾತ್ರ ಒಲಿದವಳು. ನನ್ನ ಜೀವನದಲ್ಲಿ ಕೌಶಿಕನ ಪ್ರಸಂಗ ಒಂದು ದೈವ ಕೃಪೆಯಂತೆ ಬಂದಿತಷ್ಟೇ. ಸ್ತ್ರೀಯ ಸೌಂದರ್ಯದ ವ್ಯರ್ಥ ವ್ಯಾಮೋಹವನ್ನು ಬಿಡಿಸಲು ದಿಗಂಬರಳಾಗಿ ಅರಮನೆಯನ್ನು ತ್ಯಜಿಸಿ ಬಂದೆ. ಸೌಂದರ್ಯದ ಹಂಗನ್ನು ಹರಿದೊಗೆದು ಬಂದಂತಹವಳು ಎನ್ನುತ್ತಾಳೆ ಅಕ್ಕ ಮಹಾದೇವಿ. ಹೀಗೆ ಅಲ್ಲಮ ಪ್ರಭು ಹಾಗೂ ಅಕ್ಕ ಮಹಾದೇವಿಯ ನಡುವೆ ಈ ಸಂಭಾಷಣೆ ಮುಂದುವರೆದು ಮನುಷ್ಯನ ವ್ಯಕ್ತಿತ್ವದ ಬಗೆಗೆ ಹೇಳುವಾಗ, ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗಳ ಸಿಪ್ಪೆ ಒಪ್ಪಗೆಡದು ಎನ್ನುತ್ತಾಳೆ. ಅಂದರೆ ಮನ ಪರಿಪೂರ್ಣವಾಗಬೇಕಾದರೆ ಭಕ್ತಿ ರಸಪೂರ್ಣವಾಗಬೇಕು. ಅದಕ್ಕೆ ಸಾಧಿಸಿಕೊಂಡಾಗ ಅಂಗದ ಲಿಂಗ ಮುಖದಲ್ಲಿ ಅರ್ಪಿಸಿ ಅಂಗ ಅನಂಗವಾಯಿತು ಎಂದು ಪುಳಕಗೊಳ್ಳುತ್ತಾಳೆ. ಭವಿಗೂ ಭಕ್ತಳಿಗೂ ಇರುವ ವ್ಯತ್ಯಾಸವನ್ನು ಬಾಣುವಿನಂತಿಪ್ಪುದು ಜ್ಞಾನ, ಕಿರಣದಂತುಪ್ಪುದು ಭಕ್ತಿ ಎನ್ನುತ್ತಾಳೆ. ಇನ್ನೊಂದೆಡೆ ಅಂಗದ ಭಂಗದ ಲಿಂಗ ಮುಖದಿಂದ ಗೆಲಿದೆ ಮನದ ಭಂಗದ ಅರುಹಿನ ಮುಖದಿಂದ ಗೆಲಿದೆ ಎಂದು ಜ್ಞಾನ ಮಾರ್ಗ ಯಾವುದೆಂದು ಹೇಳುತ್ತಾಳೆ. ಹೀಗೆ ಈ ವಿಚಾರವಾಗಿ ಅಲ್ಲಮ ಪ್ರಭುದೇವರು ಮತ್ತು ಅಕ್ಕ ಮಹಾದೇವಿಯ ನಡುವೆ ಸುದೀರ್ಘವಾದ ಸಂಭಾಷಣೆ ನಡೆಯುತ್ತದೆ. ಕೊನೆಯಲ್ಲಿ ಅಲ್ಲಮ ಪ್ರಭುದೇವರಿಗೆ ತನ್ನ ಮನದ ಇಂಗಿತವನ್ನು ಬಹಳ ಸ್ಪಷ್ಟವಾಗಿ ಅಭಿವ್ಯಕ್ತಿಸಿ ಅಲ್ಲಮರ ಗೌರವಕ್ಕೆ ಪಾತ್ರವಾಗುತ್ತಾಳೆ. ಅಕ್ಕ ಮಹಾದೇವಿಯ ವಚನಗಳಲ್ಲಿರುವ ವಿಶೇಷವಾದ ಸಂಗತಿ ಎಂದರೆ ಆಧ್ಯಾತ್ಮಿಕ ಅನುಭವಗಳನ್ನು, ಅವುಗಳ ಮುಖ್ಯ ವೈಶಿಷ್ಟ್ಯಗಳನ್ನು ವಸ್ತು ಹಾಗೂ ಪ್ರತಿಮೆಗಳ ಮೂಲಕ ಅಭಿವ್ಯಕ್ತಿಸುವ ಗುಣವನ್ನು ಇವರ ವಚನಗಳಲ್ಲಿ ಕಾಣಬಹುದಾಗಿದೆ. ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ, ನೀವು ಕಾಣಿರೆ ನೀವು ಕಾಣಿರೆ. ಸರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರೆ ನೀವು ಕಾಣಿರೆ. ಎರಗಿ ಬಂದಾಡುವ ದುಂಬಿಗಳಿರ, ನೀವು ಕಾಣಿರೆ ನೀವು ಕಾಣಿರೆ. ಕೊಳನ ತಡಿಯೊಳಾಡುವ ಹಂಸಗಳಿರ, ನೀವು ಕಾಣಿರೆ ನೀವು ಕಾಣಿರೆ. ಗಿರಿ ಗೌಹರದೊಳಗಾಡುವ ನವಿಲುಗಳಿರ, ನೀವು ಕಾಣಿರೆ ನೀವು ಕಾಣಿರೆ. ಚನ್ನಮಲ್ಲಿಕಾರ್ಜುನನೆಲ್ಲಿದ್ದಹನೆಂದು ಹೇಳಿರೆ ಎನ್ನುವ ಮೂಲಕ ತನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನ್ನು ಹುಡುಕಾಡುವ ಈ ಸನ್ನಿವೇಶವು ಎಂತಹವರ ಕಣ್ಣಾಲಿಗಳು ತುಂಬಿ ಬರುವಂತೆ ಮಾಡುತ್ತದಲ್ಲವೇ? ಈ ಚಿಂತನೆಯೊಳಗೆ ಶಿವನೇ ನನ್ನ ಗಂಡ, ಆತನೇ ನನ್ನ ಸರ್ವಸ್ವ, ಅದನ್ನು ಸಾಬೀತು ಮಾಡುವಂತೆ ಇಹಕ್ಕೊಬ್ಬ ಗಂಡನೇ ಪರಕ್ಕೊಬ್ಬ ಗಂಡನೇ ಎಂದು ಪ್ರಶ್ನಿಸಿ ನನ್ನ ಗಂಡ
ಚನ್ನಮಲ್ಲಿಕಾರ್ಜುನ ದೇವರಲ್ಲದೆ ಮಿಕ್ಕನ ಗಂಡರೆಲ್ಲ ಮುಗಿಲ ಮರೆಯ ಬಣ್ಣದ ಬೊಂಬೆಯಂತೆ ಎನ್ನುತ್ತಾಳೆ. ಇವಳಲ್ಲಿ ಅದೆಂತಹ ಆತ್ಮವಿಶ್ವಾಸವಿತ್ತೆಂದರೆ, ತವರು ಮನೆ ಲೌಕಿಕದ ಗಂಡನ ಮನೆಯನ್ನು ತೊರೆದು ಬಂದವಳು ಅಬಲೆ ಎಂಬ ಅಳುಕಿಲ್ಲ. ಅದಕ್ಕಾಗಿಯೇ ಆರು ಇಲ್ಲದವಳೆಂದು ಅಳಲುಗೊಳಬೇಡ, ಕಂಡೆ ಯಾವನ ಮಾಡಿದೊಡೆಯೂ ನಾನಂಜುವಳಲ್ಲ ಎಂದು ಧೈರ್ಯ ಪ್ರದರ್ಶನ ಮಾಡುತ್ತಾಳೆ. ಇವಳು ತನ್ನ ಮನಸ್ಸನ್ನೇ ಕಾಡಿದುದು ಕಿಚ್ಚಲ್ಲದ ಬೇಗೆಯಲ್ಲಿ ಬೆಂದೆನವ್ವ, ಏರಿಲ್ಲದ ಗಾಯದಲ್ಲಿ ನೊಂದೆನವ್ವ, ಸುಖವಿಲ್ಲದ ದಾವತಿ ಗೊಂಡೆನವ್ವ ಎನ್ನುವ ಮಾತಿನೊಳಗೆ ತನ್ನೊಳಗಿನ ಅಗಾಧವಾದ ನೋವನ್ನು ಅಕ್ಕ ಅಭಿವ್ಯಕ್ತಿಸಿದ್ದಾಳೆ. ಈ ಬಗೆಯ ನೋವುಗಳನ್ನು ದಾಟಲು ಅವಳಿಗೆ ಯಾವುದೋ ಒಂದು ಕ್ಷಣ ಕಾರಣವಾಗಿರಬಹುದು. ಅದನ್ನೇ ಕೋಟಿ ರವಿ ಶಶಿಗಳ್ಗೆ ಮೀಟಾದ ಪ್ರಭೆ ಬಂದು ನಾಟಿತು ತನ್ನ ಮನಗೊಳಗದರಿಂದ ದಾಟಿದೆನೋ ಭವದ ಕೊಳಗಳ ಎಂದು ಆಧ್ಯಾತ್ಮದ ಚಿಲುಮೆಗೆ ಕಾರಣವಾದ ಸಮಯವನ್ನು ಸಂತೋಷದಿಂದ ನೆನೆದಿದ್ದಾಳೆ. ಅಕ್ಕ ಮಹಾದೇವಿಯ ವಚನಗಳಲ್ಲಿಯ ಬಹುತೇಕ ಆಶಯ ಬಹಿರಂಗದ ಶತ್ರುಗಳಿಗಿಂತ ನಮ್ಮ ಅಂತರಂಗದ ಅಂದರೆ ಅರಿಷಡ್ವರ್ಗದ ನಾಶ ಅಗತ್ಯ ಎನ್ನುತ್ತಾಳೆ. ಇದನ್ನು ಹಲವಾರು ವಚನಗಳಲ್ಲಿ ವಿಭಿನ್ನ ಪ್ರತಿಮೆಯ ಮೂಲಕ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾಳೆ. ಅದರಲ್ಲಿ ಒಂದು ವಚನ ಈ ರೀತಿಯಾಗಿದೆ: ತೆರನಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತನ್ನ ನೂಲು ತನ್ನನ್ನೇ ಸುತ್ತಿ ಸುತ್ತಿ ಸಾವ ತೆರನಂತೆ, ಮನ ಬಂದುದ ಬಯಸಿ ಬಯಸಿ ಬೇವುತ್ತಿರುವೆನಯ್ಯ, ಎನ್ನ ಮನದ ದುರಾಶೆಯ ಮಾನಿಸು, ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ ಎಂಬ ಈ ವಚನದಲ್ಲಿ ತೆರಣಿ ಹುಳು ಅಂದರೆ ರೇಷ್ಮೆಯ ಹುಳು ತಾನೇ ಕಾಳಜಿ ವಹಿಸಿ ತನ್ನ ದೇಹದಿಂದ ಉತ್ಪತ್ತಿಯಾಗುವ ನೂಲನ್ನು ತನ್ನ ಸುತ್ತ ಸುತ್ತಿಕೊಂಡು ಇರುವುದಕ್ಕೊಂದು ಗೂಡನ್ನು ಕಟ್ಟಿಕೊಳ್ಳುತ್ತದೆ. ತಾನು ಸುಖವಾಗಿರಲೆಂದು ಆಶ್ರಯಕ್ಕಾಗಿ ತನ್ನ ದೇಹದ ಒಂದಂಗದಿಂದ ಉತ್ಪತ್ತಿಯಾದ ನೂಲನ್ನೇ ಬಳಸಿಕೊಂಡು ಗೂಡನ್ನು ನಿರ್ಮಾಣ ಮಾಡಿಕೊಳ್ಳುತ್ತದೆ. ಆದರೂ ಅದು ಅದರೊಳಗೆ ಸುಖವಾಗಿ ಇರಲು ಸಾಧ್ಯವಾಗದೆ ಬೆಂದು ಸತ್ತು ಹೋಗುತ್ತದಲ್ಲವೇ? ಈ ಪರಿಯಂತೆ ಅಕ್ಕನಿಗೆ ತನ್ನ ಬದುಕು ಇದಕ್ಕಿಂತ ಭಿನ್ನವೆಂದು ಅನ್ನಿಸುವುದಿಲ್ಲ. ಮನಸ್ಸು ಕಂಡದ್ದನ್ನೆಲ್ಲ ಬಯಸಿ ಬಯಸಿ ತನ್ನ ಅವಸಾನಕ್ಕೆ ತಾನೇ ಕಾರಣವಾದಂತೆ ಭವಿಯು ತನ್ನ ಅತಿಯಾದ ಆಸೆಯಿಂದಲೇ ಅಂತ್ಯಗೊಳ್ಳುತ್ತಾನೆ ಎಂಬುದು ನಿರ್ವಿವಾದವಲ್ಲವೇ? ಹಾಗಾಗಿಯೇ ಅಕ್ಕ ಮಹಾದೇವಿ ಎನ್ನ ಮನದಲ್ಲಿನ ದುರಾಶೆಯನ್ನು ಮಾನಿಸಿ ಭಕ್ತಿಯ ಸಿಂಚನವನ್ನು ಮಾಡಿಸುವಂತೆ ಬೇಡಿಕೊಳ್ಳುವ ಈ ವಚನದಲ್ಲಿನ ಭಾವ ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಮನೋಭಾವವನ್ನು ತಾಳಿ ಇದ್ದುದರಲ್ಲಿ ಸಂತೃಪ್ತಿ ಕಾಣುವುದು ಸಾತ್ವಿಕ ಬದುಕಿನ ಗುಟ್ಟು ಎಂಬುದನ್ನು ನಮ್ಮೆಲ್ಲರಿಗೂ ಸ್ಪಷ್ಟಪಡಿಸುತ್ತದೆ. ಇವರ ಇನ್ನೊಂದು ಜನಪ್ರಿಯವಾದ ವಚನ ವಿಶ್ಲೇಷಣೆಯನ್ನು ಮಾಡದಿದ್ದರೆ ಈ ಧ್ವನಿ ಸುರುಳಿ ಅಪೂರ್ಣವಾದಂತೆ ಎಂಬುದು ನನ್ನ ವಾದ. ಆ ವಚನ ಮತ್ತಾವುದೂ ಅಲ್ಲ: ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂದು ಹೇಳುವ ಅಕ್ಕನ ಈ ಆತ್ಮವಿಶ್ವಾಸ ತುಂಬುವ ಮಾತುಗಳು ನಮ್ಮೆಲ್ಲರ ವಾಸ್ತವ ಬದುಕಿಗೆ ಎಷ್ಟೊಂದು ಹತ್ತಿರವಾಗಿದೆಯಲ್ಲವೇ? ದೀಪಕ್ಕೆ ಎಣ್ಣೆ ಇದ್ದಂತೆ ಎಲ್ಲ ಚಟುವಟಿಕೆಗಳಿಗೂ ಆತ್ಮವಿಶ್ವಾಸವಿರಬೇಕು. ನಂಬಿಕೆ, ಛಲ ಹಾಗೂ ಪ್ರಯತ್ನಗಳ ಪ್ರತಿಫಲವೇ ಆತ್ಮವಿಶ್ವಾಸವಾಗಿರುತ್ತದೆ. ಇದುವೇ ನಮ್ಮ ಸಾಧನೆಗೆ ಸ್ಫೂರ್ತಿಯಾಗುತ್ತದೆ. ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಂಕಷ್ಟಗಳನ್ನು ಸಮಾಧಾನದಿಂದ ಎದುರಿಸಲು ಕರೆ ನೀಡಿ ಶಕ್ತಿಯುತವಾದ ಆತ್ಮಕ್ಕೆ ಆತ್ಮವಿಶ್ವಾಸದ ಬಲ ತುಂಬಿ ನಮ್ಮ ಸಾಧನೆಯ ಹಾದಿಗೆ ಬೆಳಕು ತೋರಿದಂತಿರುವ ಅವರ ಈ ವಚನ ತುಂಬ ವಿಶೇಷವೆನಿಸಿದೆ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ನಮೋ ನಮೋ ಎನ್ನುವ ಧನ್ಯತಾ ಭಾವದಿಂದ
ತನ್ನ ಇಷ್ಟ ದೈವ ಮಲ್ಲಿಕಾರ್ಜುನನನ್ನು ಅರಸುತ್ತಾ ಶ್ರೀಶೈಲದ ಕದಳಿ ವನದಲ್ಲಿ ಐಕ್ಯವಾಗುವ ಅಕ್ಕ ಮಹಾದೇವಿ ಶರಣ ಪರಂಪರೆಯಲ್ಲಿಯೇ ಬಹುದೊಡ್ಡ ಚೇತನವಾಗಿ ಮೂಡಿಬಂದ ಘನ ವ್ಯಕ್ತಿತ್ವವಾಗಿದೆ. ಅವರ ಇಡೀ ಜೀವನ ಕಥನ ಐತಿಹ್ಯ, ವಿಸ್ಮಯ, ಪ್ರಭಾವಗಳಿಂದ ತುಂಬಿದ್ದರೂ ಸಹ ಅವರ ಬಗ್ಗೆ ಅವರ ಸಮಕಾಲೀನ ವಚನಕಾರರು ಹರಿಹರ ಮಹಾಕವಿಯು ರಚಿಸಿರುವ ಮಹಾದೇವಿಯಕ್ಕಗಳ ರಗಳೆ ಹಾಗೆ ಸ್ವತಃ ಅಕ್ಕಮಾದೇವಿಯವರೇ ರಚಿಸಿದ ವಚನಗಳು ಅವರ ಘನ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಈ ಎಲ್ಲವನ್ನು ಗಮನಿಸಿದಾಗ ಅಕ್ಕ ಮಹಾದೇವಿಯವರ ಜೀವನ ಅಸಾಮಾನ್ಯವಾದ, ವೈಶಿಷ್ಟ್ಯತೆಯಿಂದ ಕೂಡಿದ, ವೈಚಾರಿಕತೆಯಿಂದ ಕೂಡಿದ ಹಾಗೆ ಅನುಭಾವಪೂರ್ಣವಾದ ಅವರ ನುಡಿ ನಡೆಗಳೊಂದಾದ ಪರಿಯಲ್ಲಿರುವುದು ಕಂಡುಬರುತ್ತದೆ. ವಚನ ಚಳುವಳಿಯ ಸಮಯ ಹಾಗೂ ಸಾಹಿತ್ಯದ ದೃಷ್ಟಿಯಿಂದ ಗಮನಿಸುವುದಾದರೆ ಅಲ್ಲಮ ಪ್ರಭು ಮತ್ತು ಅಕ್ಕ ಮಹಾದೇವಿ ಅಂದಿನ ಅತ್ಯಂತ ವಿಶಿಷ್ಟ ಸಂವೇದನೆಯ ವ್ಯಕ್ತಿತ್ವದವರಾಗಿ ಗಮನ ಸೆಳೆದಿದ್ದಾರೆ. ಅನುಭಾವಿಯೂ ಕವಿಯೂ ಆಗಿದ್ದ ಅಕ್ಕ ಮಹಾದೇವಿಯವರ ವಚನಗಳು ಕನ್ನಡ ಸಾರಸ್ವತ ಲೋಕದ ಮೌಲಿಕ ಬರವಣಿಗೆಗಳಾಗಿವೆ. ವಚನಕಾರರಲ್ಲಿಯ ಅತ್ಯಂತ ಕಿರಿಯ ವಯಸ್ಸಿನ ಅನುಭಾವಿಯಾಗಿದ್ದರೂ ಸಹ ಅವರ ವಿಶಿಷ್ಟ ಜೀವನಾನುಭವವನ್ನು ಹೊಂದಿದ ಕಾರಣದಿಂದ ಅವರ ವಚನಗಳು ಇಂದಿಗೂ ಗಮನಾರ್ಹವಾಗಿದ್ದು ಅವುಗಳಲ್ಲಿನ ಅಂತಃಸತ್ವವು ಇಂದಿನ ಜನಜೀವನದಲ್ಲಿ ಬೆರೆತಾದರೆ ಬದುಕು ಸುಂದರವಲ್ಲವೇ? ಇಂತಿ ನಿಮ್ಮವ ರವಿ ಕಂಗಳ್. ಆಲಿಸಿದ ಸರ್ವರಿಗೂ ಧನ್ಯವಾದಗಳು.